ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಈ ದೇಶದಲ್ಲಿ ದಲಿತರ ಜೀವಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಅಂತಹ ನೀಚಾತಿ ನೀಚ ಸಂಸ್ಕೃತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಶತಮಾನಗಳಿಂದ ಬದುಕ್ತಾ ಇದ್ದೀವಿ ಮತ್ತು ದಲಿತರು ನರಳುತ್ತಾನೆ ಬಂದಿದ್ದಾರೆ, ಇವತ್ತಿಗೂ ನರಳುತ್ತಿದ್ದಾರೆ. ಇಷ್ಟೆಲ್ಲ ಕಾಯ್ದೆ ಕಾನೂನು ಏನೆಲ್ಲ ಇದ್ರೂ ಸಹ ನರಳಾಟ ಮಾತ್ರ ನಿಂತಿಲ್ಲ. ದಲಿತರ ನರಳಾಟ, ಅವಮಾನ, ಶೋಷಣೆ ನಿಂತಿಲ್ಲ. ಅದಕ್ಕೊಂದು ಸ್ಪಷ್ಟ ಉದಾಹರಣೆಗಳಾಗಿ ಕಳೆದ ವಾರ 2 ಘಟನೆಗಳು ನಡೀತು. ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ CJ ಚೀಫ್ ಜಸ್ಟಿಸ್ ಮೇಲೆ ಚಪ್ಪಲಿ ಅಥವಾ ಶೂ ಎಸೆಯುವಂತಹ ನೀಚ ಕೃತ್ಯವನ್ನು ನಡೆಸಲಾಯಿತು. ಅದು ಒಂದು ಉದಾಹರಣೆ. ಆದರೆ ಅದಕ್ಕಿಂತ ಘೋರವಾದಂತಹ ಇನ್ನೊಂದು ಉದಾಹರಣೆ ಅಂದರೆ ಹರಿಯಾಣದಲ್ಲಿ ಒಂದು IPS ಆಫೀಸರ್, ದಲಿತ IPS ಆಫೀಸರ್, IGP ರ್ಯಾಂಕಿನ ಆಫೀಸರ್, ಅವರ ಹೆಣ 7 ದಿನಗಳಿಂದ ಶವಾಗಾರದಲ್ಲಿ ಬಿದ್ದಿದೆ. ನ್ಯಾಯ ಒದಗಿಸಿಕೊಡುವ ಭರವಸೆಯನ್ನ, ಕ್ರಮವನ್ನ ಅಲ್ಲಿನ ಸರ್ಕಾರ, ಅಲ್ಲಿರುವಂತಹ BJP ಸರ್ಕಾರ, ಹರಿಯಾಣದಲ್ಲಿರುವಂತಹ BJP ಸರ್ಕಾರ ಆ ಕುಟುಂಬಕ್ಕೆ ಕೊಡ್ತಾ ಇಲ್ಲ. ಮರಣೋತ್ತರ ಪರೀಕ್ಷೆ ನಡೀತಾ ಇಲ್ಲ. ಸೊ ಏನಿದು ಪ್ರಕರಣ? ಈ ಒಂದು 21ನೇ ಶತಮಾನದಲ್ಲಿ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡುವ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿ ಜನರನ್ನ ಯಾಮಾರಿಸಿ ದಲಿತರನ್ನ ಮತ್ತೆ ಅದೇ ಗುಲಾಮಗಿರಿಯ ಕೂಪಕ್ಕೆ ತಳ್ಳುವಂತಹ ಕುತಂತ್ರ ಹಿಂದೂ ರಾಷ್ಟ್ರದ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಒಂದು ಘಟನೆ ನಮಗೆಲ್ಲರಿಗೂ ಎಚ್ಚರಿಕೆ ಆಗಬೇಕು. ಅದರಲ್ಲೂ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಎಚ್ಚರಿಕೆ ಆಗಬೇಕು. ಮತ್ತು BJP RSS ಹಿಂದುತ್ವದಂತಹ ಮನಸ್ಥಿತಿಯ ಸರ್ಕಾರಗಳು ಯಾವ ರೀತಿ ನಡ್ಕೊಳ್ತವೆ ಅನ್ನೋದಕ್ಕೆ ಒಂದು ಪಾಠ ಆಗಬೇಕು. ಸೊ ಏನಿದು ಪ್ರಕರಣ? ವೈ ಪೂರನ್ ಕುಮಾರ್ IPS ದಲಿತ ಸಮುದಾಯದ ವ್ಯಕ್ತಿ, ತೆಲಂಗಾಣ ಮೂಲದವರು. ಬಟ್ ಅವರು ಹರಿಯಾಣದಲ್ಲಿ IGP ಆಗಿದ್ದಾರೆ. ಯಾಕಂದ್ರೆ ಅವರು IPS ಪಾಸ್ ಆಗಿದ್ದಾರೆ, ಪೋಸ್ಟಿಂಗ್ ಅಲ್ಲಾಗಿದೆ. ಅವರು ದಲಿತ ಅನ್ನೋ ಒಂದೇ ಕಾರಣಕ್ಕೆ IPS ಓದಿದ್ರೂ ಸಹ, IGP ರ್ಯಾಂಕ್ ಅಲ್ಲಿ ಇದ್ರೂ ಸಹ ಅವರನ್ನ ನಿರಂತರವಾಗಿ ಶೋಷಣೆಗೆ ಒಳಪಡಿಸಲಾಯಿತು. ಎಲ್ಲಿ? ಅವರದೇ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ. ಅವರ ಜೊತೆ ಇದ್ದಂತಹ IGPಗಳು, ಅವರ ಮೇಲಿದ್ದಂತಹ DG DIG ಇವರುಗಳು ಎಲ್ಲ ಸೇರ್ಕೊಂಡು ನಿರಂತರವಾಗಿ ಅವರ ಪೋಸ್ಟಿಂಗ್ ಇಂದ ಹಿಡಿದು, ಅವರ ಟ್ರೈನಿಂಗ್ ಇಂದ ಹಿಡಿದು ಅವರಿಗೆ ಒಪ್ಪಿಸುವ ಕೆಲಸಗಳವರೆಗೆ ಎಲ್ಲದರಲ್ಲಿಯೂ ಸಹ ತಾರತಮ್ಯ, ಶೋಷಣೆ, ನಿಂದನೆ, ಜಾತಿ ನಿಂದನೆ. ಇದರಿಂದ ಬೇಸತ್ತು ಮೊನ್ನೆ ಅಕ್ಟೋಬರ್ 7ನೇ ತಾರೀಕು ಮನೆಯಲ್ಲೇ ಗುಂಡು ಹಾರಿಸ್ಕೊಂಡು ಪ್ರಾಣ ಬಿಡ್ತಾರೆ ಪೂರನ್ ಕುಮಾರ್. ತಮಗೆ ತಾವೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬಟ್ ಆತ್ಮಹತ್ಯೆಗೂ ಮೊದಲು 4 ಪುಟಗಳ ಡೆತ್ ನೋಟ್ ಬರೆದಿಡ್ತಾರೆ. ಆ 4 ಪೇಜ್ಗಳಲ್ಲಿ ಬರೀ ಅವರು ಅನುಭವಿಸಿದ ನೋವು ಮಾತ್ರ ದಾಖಲಿಸಿಲ್ಲ, ಬಟ್ ಹೆಸರುಗಳನ್ನು ದಾಖಲಿಸಿದ್ದಾರೆ. ಸುಮಾರು 15 IPS ಆಫೀಸರ್ಗಳ ಹೆಸರುಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರೆಲ್ಲರೂ ಸಹ ನನಗೆ ನಿರಂತರವಾಗಿ ಕಿರುಕುಳ ಕೊಟ್ಟಿದ್ದಾರೆ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕಿರುಕುಳ ಕೊಟ್ಟಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಹಾಗಾಗಿ ಮನನೊಂದು ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಅವರೇ ಖುದ್ದಾಗಿ ಪತ್ರವನ್ನ ಬರೆದಿಟ್ಟಿದ್ದಾರೆ. ಇವರು ಸಾಮಾನ್ಯ ಕುಟುಂಬದಿಂದ ಬಂದಂಥವರ, ಪೂರನ್ ಕುಮಾರ್ ಅನ್ನುವಂಥವರು ಸಾಮಾನ್ಯ ಕುಟುಂಬದಿಂದ ಬಂದಂಥವರಲ್ಲ. ಅವರ ತಂದೆಯೂ ಸಹ ದೊಡ್ಡ ಹುದ್ದೆಯಲ್ಲಿದ್ದವರು. ಇವರ ಹೆಂಡತಿ ಇದಾರಲ್ಲ, ಅಮ್ನಿತ್ P ಕುಮಾರ್ ಅಂತ, ಅವರು ಸಹ IAS ಆಫೀಸರ್. ಈ ದುರ್ಘಟನೆ ನಡೆಯುವ ಸಂದರ್ಭದಲ್ಲಿ ಅವರು ಅಧಿಕೃತ ಕೆಲಸದ ಮೇಲೆ ಸಿಂಗಪೂರ್ನಲ್ಲಿದ್ರು. ಪಾಪ ಸಿಂಗಪೂರ್ಗೆ ಸುದ್ದಿ ತಲುಪಿಸಲಾಯ್ತು, ನಿಮ್ಮ ಗಂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಆಕೆಗೆ ಇವರು ಮೊದಲೇ ಹೇಳಿದ್ರು ಅಂತ ಅನ್ಸುತ್ತೆ, ನನಗೆ ಬಹಳ ಕಿರುಕುಳ ಕೊಡ್ತಿದ್ದಾರೆ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಅಂತ. ಆಕೆ ಆ ಸುದ್ದಿ ಕೇಳಿದ ತಕ್ಷಣ ಆಘಾತದ ನಡುವೇನೋ, ಆ ನೋವಿನ ನಡುವೇನೋ, ನಾನು ಬರ್ತಾ ಇದ್ದೀನಿ, ಆ ಸೂಸೈಡ್ ಲೆಟರ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಸಹ ಅರೆಸ್ಟ್ ಆಗುವವರೆಗೆ ಪೋಸ್ಟ್ ಮಾರ್ಟಮ್ಗೆ ಅವಕಾಶ ಇಲ್ಲ, ನಾನು ಬಂದು ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಖಡಕ್ ಆಗಿ ಹೇಳಿದ್ರು. ಪೋಸ್ಟ್ ಮಾರ್ಟಮ್ ಒಪ್ಲಿಲ್ಲ. ಅವರು ಮಾಡ್ಸಲ್ಲ ನಾನು ಪೋಸ್ಟ್ ಮಾರ್ಟಮ್, ಫಸ್ಟ್ ಅರೆಸ್ಟ್ ಮಾಡಿ, ಆ ಜಾತಿವಾದಿ ಕ್ರಿಮಿಗಳನ್ನ ಅರೆಸ್ಟ್ ಮಾಡಿ ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರು IAS ಆಫೀಸರ್. ಅವ್ರಿಗೂ ಕಾನೂನು ಗೊತ್ತಿದೆ. ಯಾವಾಗ ಅವರು ಪಟ್ಟು ಹಿಡಿದು 2ನೇ ದಿನ ಆಯ್ತು, ಖುದ್ದು ಮುಖ್ಯಮಂತ್ರಿ ಓಡ್ ಬಂದ್ರು. ನಯಾಬ್ ಸಿಂಗ್ ಸೈನಿ, ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ, ಅವರನ್ನ ಒಪ್ಪಿಸೋದಕ್ಕೆ, ಕನ್ವಿನ್ಸ್ ಮಾಡೋದಕ್ಕೆ.
ಹಿಂಗೆ ಮಾಡಬೇಡಿ ಮೇಡಮ್, ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಮೇಡಮ್ ಅಂತ. ಬಟ್ ಆಕೆ ಬಗ್ಲಿಲ್ಲ ಜಗ್ಲಿಲ್ಲ. ನೋ ವೇ, ಅರೆಸ್ಟ್ ಮಾಡ್ರಿ. ಅದು IG ಆಗಿದ್ರೇನು DIG ಆಗಿದ್ರೇನು ಯಾರೇ ಆಗಿರಲಿ, ಅವರಿಂದಾನೇ ನನ್ನ ಗಂಡ ಸತ್ತಿರೋದು, ಅರೆಸ್ಟ್ ಮಾಡಲೇಬೇಕು. ಅಲ್ಲಿಯವರೆಗೆ ನಾನು ಪೋಸ್ಟ್ ಮಾರ್ಟಮ್ಗೆ ಅದನ್ನ ಒಪ್ಸಲ್ಲ ದೇಹನ ಅಂತ. ಹೇಗೋ ಮಾಡಿ ಕುಟುಂಬದ ಒಪ್ಪಿಗೆ ಇಲ್ಲದೆ ಆ ದೇಹವನ್ನ ಆಸ್ಪತ್ರೆಗೆ ಎತ್ಕೊಂಡೋಗಿದ್ದಾರೆ. ಆದ್ರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಕ್ಕಾಗಲ್ಲ, ಕುಟುಂಬ ಸದಸ್ಯರ ಸಹಿ ಬೇಕಲ್ಲ, ಹೆಂಡತಿಯ ಸಹಿ ಬೇಕಲ್ಲ. ಶವಾಗಾರದಲ್ಲಿ 1 ವಾರದಿಂದ ಇದೆ. ಪೂರನ್ ಕುಮಾರ್ ಅವರ ಮೃತದೇಹ 1 ವಾರದಿಂದ ಶವಾಗಾರದಲ್ಲೇ ಇದೆ. ಆದ್ರೆ ಪೋಸ್ಟ್ ಮಾರ್ಟಮ್ಗೆ ಅವರ ಹೆಂಡತಿ ಆಗ್ಲಿ ಅವ್ರ ಮನೆಯವರಾಗ್ಲಿ ಯಾರು ಒಪ್ತಾ ಇಲ್ಲ. ಯಾಕಂದ್ರೆ ಈ ಸನ್ನಿವೇಶ ಬಿಟ್ರೆ ಎಲ್ಲ ಮೇಲಿನ ಹುದ್ದೆಯಲ್ಲಿರುವವರು, IG DIG, ಇಷ್ಟು ದೊಡ್ಡ ಹುದ್ದೆಯಲ್ಲಿರುವಂಥವ್ರು, IGPಗಳು, ಇವರದೇ ಸಮಾನ ಹುದ್ದೆಯಲ್ಲಿರುವಂಥವ್ರು, ಅವರ ಮೇಲೆ ಕ್ರಮ ಆಗುತ್ತಾ? ಸಾಧ್ಯನೇ ಇಲ್ಲ. ಇದೇ ಒಂದು ಸನ್ನಿವೇಶ, ಈ ಸನ್ನಿವೇಶದಲ್ಲೇ ಅಲ್ಲಿ ಕ್ರಮ ಆಗಬೇಕು, ಅರೆಸ್ಟ್ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಒಂದಷ್ಟು ದಲಿತ ಸಂಘಟನೆಗಳು ಸಹ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾವೆ. ಸುಮಾರು 48 ದಲಿತ ಸಂಘಟನೆಗಳು, ಅವುಗಳಲ್ಲಿ ಪೌರ ಕಾರ್ಮಿಕರ ಸಂಘಟನೆಗಳು ಸಹ ಸೇರಿದವೆ. ಅವರು ಸಹ ಹೇಳ್ತಿದ್ದಾರೆ, ಎಲ್ಲಿಯವರೆಗೆ ಅರೆಸ್ಟ್ ಆಗಲ್ವೋ ಆ ಎಲ್ಲ ಜಾತಿವಾದಿ ಕ್ರಿಮಿಗಳು, ಅಲ್ಲಿಯವರೆಗೆ ಪೋಸ್ಟ್ ಮಾರ್ಟಮ್ ನಡೆಸಬಾರ್ದು. ಮತ್ತು ಪೋಸ್ಟ್ ಮಾರ್ಟಮ್ ಎಲ್ಲಿಯವರೆಗೂ ಆಗಲ್ವೋ ನಾವು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಳ್ಳೋದಿಲ್ಲ. ರೋಡ್ಗಳು ಕೊಳಿತ ಬಿದ್ದಿದ್ದಾವೆ, ಪೌರ ಕಾರ್ಮಿಕರು ಕೆಲಸಕ್ಕೆ ಹಾಜರಾಗ್ತಿಲ್ಲ. ನನ್ನ ಸಮುದಾಯದ IPS ಆಫೀಸರ್ನ ನೀವು ಜಾತಿಯ ಕಾರಣಕ್ಕೆ ಸಾಯೋ ಸ್ಥಿತಿಗೆ ತಳ್ಳಿದಿರಲ್ಲ, ನಾವು ಸುಮ್ಮನಿರೋದಿಲ್ಲ, ನಾವು ಸುಮ್ಮನಿರಲ್ಲ. ಅವರ ಕುಟುಂಬ ಒಪ್ಕೊಳ್ಬೇಕು ಅಂದ್ರೆ ಅರೆಸ್ಟ್ ಆಗಬೇಕು, ಅರೆಸ್ಟ್ ಆದ ನಂತರವೇ ಪೋಸ್ಟ್ ಮಾರ್ಟಮ್ ಆಗಬೇಕು, ಪೋಸ್ಟ್ ಮಾರ್ಟಮ್ ಆದ ನಂತರವೇ ನಾವು ಕೆಲಸಕ್ಕೆ ಹಾಜರಾಗೋದು. ಏನ್ ಮಾಡ್ತೀರೋ ಮಾಡಿ. 48 ಸಂಘಟನೆಗಳು ಪಟ್ಟು ಹಿಡಿದು ನಿಂತಿದ್ದಾವೆ. ಇಷ್ಟಾದ ಮೇಲೆ ಇಲ್ಲಿಯವರೆಗೆ ಆಗಿರುವಂತಹ ಮಹತ್ ಕಾರ್ಯ ಏನು? ರಾಜ್ಯ ಸರ್ಕಾರ ಒಂದು ದಲಿತ IPS ಆಫೀಸರ್ಗೆ ಜಾತಿ ನಿಂದನೆ ಆಗಿದೆ, ಅವರು ಜೀವ ಕಳ್ಕೊಂಡಿದ್ದಾರೆ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಅವರ ಮನೆಗೆ ಹೋಗಿ ಮೊಸಳೆ ಕಣ್ಣೀರು ಸುರಿಸಿ ಬಂದಿದ್ದೊಂದು ಬಿಟ್ರೆ ಒಂದು FIR ಮಾಡಿದ್ದಾರೆ. ಆ FIR ಸಹ ಎಲ್ಲಾಗಿದೆ? ಚಂಡೀಗಢದಲ್ಲಾಗಿದೆ. ಚಂಡೀಗಢ ನಿಮಗೆ ಗೊತ್ತಿದ್ರೆ ಕೇಂದ್ರಾಡಳಿತ ಪ್ರದೇಶ. ಯಾಕೆ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಚಂಡೀಗಢ ನಗರ 2 ರಾಜ್ಯಗಳಿಗೆ ರಾಜಧಾನಿ. ಅದು ಒಂದು ಪಂಜಾಬ್, ಇನ್ನೊಂದು ಹರಿಯಾಣ. 2 ರಾಜ್ಯಗಳಿಗೆ ಚಂಡೀಗಢ ರಾಜಧಾನಿ. ಹಾಗಾಗಿ ರಾಜಧಾನಿಯನ್ನು ಮಾತ್ರ ಅವರು ಕೇಂದ್ರಾಡಳಿತವಾಗಿ ಇಟ್ಕೊಂಡಿದ್ದಾರೆ. ಈಗ ಅದರಿಂದ ಏನ್ ಸಮಸ್ಯೆ ಅಂತ ಕೇಳ್ತೀರಾ? ಅದರಿಂದಾನೇ ದೊಡ್ಡ ಸಮಸ್ಯೆ ಬರುತ್ತೆ. ಈಗ FIR ಆಗಿರೋ ಚಂಡೀಗಢ ಆಗಿರೋದ್ರಿಂದ, ಚಂಡೀಗಢದಲ್ಲಾಗಿರೋದ್ರಿಂದ, ಬೇರೆ ರಾಜ್ಯನೇ ಆಗೋಗಿರೋದ್ರಿಂದ, ಅದು ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ ಈಗ ಹರಿಯಾಣ ಸರ್ಕಾರ ಒಪ್ಪಿಗೆ ಕೊಡಬೇಕು ವಿಚಾರಣೆ ಆರಂಭಿಸೋದಕ್ಕೆ. ಒಪ್ಪಿಗೆ ತೆಗೆದುಕೊಳ್ಳುವಂತಹ ಪ್ರೊಸೀಜರ್ ಹೇಗಿದೆ ಅಂದ್ರೆ, ಈ IGP ಅಲ್ವಾ ಇವರು ಪೂರನ್ ಕುಮಾರ್, ಇವರ ಜೊತೆಯಲ್ಲಿದ್ದಂತಹ IGPಗಳು, ಇವರದೇ ಸಮಾನ ಹುದ್ದೆಯಲ್ಲಿದ್ದಂತಹ IGPಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂದ್ರೆ IG DIG ಇಂದ ಪರ್ಮಿಷನ್ ಬೇಕು. ಆದ್ರೆ ಖುದ್ದು DIG IG ಮೇಲೇನೆ FIR ಆಗಿದೆಯಲ್ಲ ಈಗ ಇದೇ ಕೇಸಲ್ಲಿ. ಅವರು ಅಷ್ಟು ಸುಲಭಕ್ಕೆ ಅವರೇ ಆರೋಪಿಗಳು, ಅವರೇ ತನಿಖೆ ಮಾಡಬೇಕು. ಈ DIGಗಳನ್ನ ಅವರೇ ಆರೋಪಿಗಳಾಗಿರುವಂತಹ ಕೇಸ್ನಲ್ಲಿ ಅವರು ತನಿಖೆ ಮಾಡಿ ಇದರಲ್ಲಿ ಸತ್ಯಾಂಶ ಹೊರಗಡೆ ತರಕ್ಕೆ ಸಾಧ್ಯ ಇದೆಯಾ? ಇನ್ನು IG ಮೇಲೆ ತನಿಖೆ ಆಗೋದಕ್ಕೆ ಹರಿಯಾಣ ರಾಜ್ಯದ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಕೊಡಬೇಕು. ತನಿಖೆ ಯಾರು ಮಾಡಬೇಕು? IG ಮೇಲೆ ಆರೋಪ ಇರೋದ್ರಿಂದ IG ಟಾಪ್ ಮೋಸ್ಟ್ ಪೊಸಿಷನ್ ಯಾರು ಮಾಡಬೇಕು? ಈ ರೀತಿ ಅಲ್ಲಿರುವಂತಹ ಸಮಸ್ಯೆ ಹುಟ್ಟಾಕಿರೋದು. ಹಾಗಾಗಿ ಬಂಧನ ಇಲ್ಲಿಯವರೆಗೆ ಆಗಿಲ್ಲ. 1 ವಾರ ಆಯ್ತು. ಬಂಧನ ಮಾಡುವಂತಹ ಯಾವ ಲಕ್ಷಣಗಳನ್ನು ರಾಜ್ಯ ಸರ್ಕಾರ ತೋರಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ತೋರಿಸ್ತಿಲ್ಲ. ಏನ್ ಮಾಡ್ಬೇಕು? ಆ ಕುಟುಂಬ ಅದೇ ಪಟ್ಟು ಹಿಡಿದು ಕೂತಿದೆ. ಯಾಕಂದ್ರೆ ಈಗ ಬಿಟ್ರೆ ಆ FIR ನ ಅವ್ರ ಆರೋಪಗಳನ್ನ ಅವರೇ ತನಿಖೆ ಮಾಡ್ಕೊಂಡು ಶಿಕ್ಷೆ ಕೊಡಿಸ್ಕೊಳ್ತಾರ? ಸಾಧ್ಯನೇ ಇಲ್ಲ. ಹಂಗೆ ಮುಚ್ಚಿ ಬಿಸಾಕ್ಬಿಡ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಾನೆ ಅಮ್ನಿತ್ P ಕೌರ್ ಅನ್ನುವಂಥವ್ರು ಪಟ್ಟು ಹಿಡಿದು ಕೂತಿದ್ದಾರೆ. ನಾನು ಪೋಸ್ಟ್ ಮಾರ್ಟಮ್ಗೆ ಒಪ್ಕೊಳ್ಳೋದಿಲ್ಲ, ಫಸ್ಟ್ ಅರೆಸ್ಟ್ ಆಗಲಿ ಆಮೇಲೆ ನೋಡೋಣ ಅಂತ.
ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಒಂದು ದಲಿತ IPSಗೆ ಈ ರೀತಿ ಅನ್ಯಾಯ ಆಗಿದೆ, ಜೀವ ಕಳ್ಕೊಂಡಿದ್ದಾರೆ ಅನ್ನೋದ ಒಂದು ಸ್ವಲ್ಪನಾದರೂ ಜ್ಞಾನ ಇದ್ದಿದ್ರೆ, ಯೋಚನೆ ಇದ್ದಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ಗಳು ಆಗಿರ್ತಿತ್ತು. ನೋ ಅರೆಸ್ಟ್. ಟ್ರಾನ್ಸ್ಫರ್ ಕೂಡ ಆಗಿಲ್ಲ. ಟ್ರಾನ್ಸ್ಫರ್ ಸಹ ಆಗಿಲ್ಲ. ಯಾರ ಮೇಲೆ FIRಗಳಾಗಿದ್ದಾವೋ ಅವರು ಆ ಒಂದು ಅಧಿಕಾರಿಗಳ ಅಮಾನತು ಬಿಡಿ, ಟ್ರಾನ್ಸ್ಫರ್ ವರ್ಗಾವಣೆ ಸಹ ಆಗಿಲ್ಲ. ಸೊ ಇನ್ನು ಎಷ್ಟು ದಿನ ಆ IPS ಆಫೀಸರ್ ಒಂದು ಮೃತದೇಹ ಶವಾಗಾರದಲ್ಲೇ ಇರಬೇಕು ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿಗೆ ಒಂದು ವಾರ. ಇದು ದಲಿತರ ಇವತ್ತಿನ ಪರಿಸ್ಥಿತಿ. 21ನೇ ಶತಮಾನ ಅಂತ ನಾವೇನು ಬಡಾಯಿ ಕೊಚ್ಕೊಳ್ತೀವಿ, ಅಷ್ಟೆಲ್ಲ ತಂತ್ರಜ್ಞಾನ, ಚಂದ್ರಲೋಕಕ್ಕೆ ರಾಕೆಟ್ ಹಾರಿಸ್ಬಿಟ್ಟಿದ್ದೀವಿ. ನಾಚಿಕೆ ಆಗಬೇಕು ನಿಮಗೆಲ್ಲ. ನಿಮಗೆ, ನಿಮ್ಮ ಸಂಸ್ಕೃತಿಗೆ, ನೀವು ಮಾಡಿರುವಂತಹ ಶಾಸ್ತ್ರಗಳಿಗೆ, ನೀವು ಮಾಡಿರುವಂತಹ ಪದ್ಧತಿಗಳಿಗೆ ಎಲ್ಲದಕ್ಕೂ ಸಹ ನಾಚಿಕೆ ಆಗಬೇಕು, ಧಿಕ್ಕಾರ ಇರಬೇಕು. ಮನುಷ್ಯನ ರೀತಿ ನೋಡದೆ ಅವನ ಜಾತಿಯಿಂದ ಅವನ ಮೇಲೆ ಶೋಷಣೆ ಮಾಡೋದಕ್ಕೆ ನಮಗೆ ಅಧಿಕಾರ ಇದೆ. ಯಾಕಂದರೆ ಅವನು ಅಸ್ಪೃಶ್ಯ ಸಮುದಾಯದವನು. ನಾವು ಏನು ಬೇಕಾದ್ರೂ ಮಾಡ್ಬೋದು, ಅವನು ಬಾಯಿ ಮುಚ್ಕೊಂಡಿರಬೇಕು ಅನ್ನೋದು. ಅಂತಹ ಒಂದು ದರಿದ್ರ ಅಸಹ್ಯವಾದಂತಹ ಪದ್ಧತಿಯನ್ನು ಜಾರಿಗೆ ತಂದ ಎಲ್ಲರಿಗೂ ಧಿಕ್ಕಾರ ಹೇಳ್ತಾ ನಾನು ಮಾತು ಮಾಡುತ್ತೇನೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.